ಮೈತ್ರಿ ವಿಚಾರದಲ್ಲಿ ಅಪಸ್ವರ ಇರುವಂತದ್ದು ಏನಿಲ್ಲ, ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ ಅಸಮಾಧಾನದ ನುಡಿಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಅದು ಇದ್ರೂ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಕುಮಾರಸ್ವಾಮಿ ಅವ್ರ ಜೊತೆಗೆ, ದೊಡ್ಡಗೌಡರ ಜೊತೆಗೆ ನಾನೇ ಮಾತಾಡಿದ್ದೀನಿ, ಮುಂದಕ್ಕೂ ಕೂಡ ಮಾತಾಡ್ತೀನಿ. ಮೈತ್ರಿಯಲ್ಲಿ ಯಾವುದೇ ರೀತಿಯ ಬಿರುಕಿಲ್ಲ, ಅಲಯನ್ಸ್ ಬಹಳ ಸುಸೂತ್ರವಾಗಿ ಮುನ್ನಡೆಯುತ್ತೆ ಅಂತ ಹೇಳಿದ್ರ ಮುಖಾಂತರ ಇಲ್ಲ ಮೈತ್ರಿಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ದಿನ ಪ್ರಧಾನಮಂತ್ರಿಗಳ ರಾಜ್ಯದ ಪ್ರವಾಸ, ನಿನ್ನೆ ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರ, ಶಿವಮೊಗ್ಗದಲ್ಲೇನು ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗಿತ್ತು, ತುಂಬ ಯಶಸ್ವಿಯಾಗಿದೆ. ಬಹಳ ಕಡಿಮೆ ಸಮಯದ ಅವಧಿಯಲ್ಲಿ, ಯಾಕೆಂದರೆ ಒಂದು ವಾರದಿಂದ ನಿರ್ಧಾರ ಆಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳ ಶಿವಮೊಗ್ಗ ಕಾರ್ಯಕ್ರಮ. ಭಾಳ ಕಡಿಮೆ ಸಮಯದಲ್ಲೇ ಭಾಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಜರುಗಿದೆ. ಸ್ವತಃ ಪ್ರಧಾನಮಂತ್ರಿಗಳು ಕೂಡ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಶಿವಮೊಗ್ಗ ಕಾರ್ಯಕ್ರಮ ಇರ್ಬೋದು, ಗುಲ್ಬರ್ಗ ಕಾರ್ಯಕ್ರಮ ಇರ್ಬೋದು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ದಿನೇ 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 ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳ ಒಂದು ಜನಪ್ರಿಯತೆ, ಮೋದಿಜಿಯವರ ಜನಪ್ರಿಯತೆ ಇವತ್ತು ಇನ್ನೂ ಕೂಡ ಎತ್ತರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ರಣಭೂಮಿಯಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ತುಂಬ ಉತ್ಸಾಹವನ್ನು ತಂದು ಕೊಟ್ಟಿದೆ ಅಂಥೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಳೋಣ ಬೇರೆ ಸರ್, ಕುಮಾರಸ್ವಾಮಿ ಅವರು ನಿನ್ನೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು 7-8 ಕೇಳ್ತಾ ಇಲ್ಲ, ನಾವು 3-4 ಕೇಳಿರೋದು, ಅದನ್ನು ಕೂಡ ಕೊಡ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ ಅವರು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. 3 ಅವರೇ ಘೋಷಣೆ ಮಾಡಿದ್ದಾರೆ, ಹೈಕಮಾಂಡ್ ಘೋಷಣೆ ಮಾಡೋಕ್ಕೆ ಮುಂಚೆ. ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ, ರಾತ್ರಿ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ. ಮಾನ್ಯ HD ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ನನಗೆ ವಿಶ್ವಾಸ ಇದೆ, ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ. ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಈ ಮೈತ್ರಿಯಲ್ಲಿ ಯಾಕೆ ಅಪಸ್ವರ ಅಂತ ಮೊದಲೇ ಚರ್ಚೆ ಸಹಜಣ. ಅದನ್ನು ನೀವು ಮಾತನಾಡಿದ್ರೆ ತಪ್ಪಾಗ್ತದೆ. ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ವರಿಷ್ಠರು ಮತ್ತು JDS ಪಕ್ಷದ ವರಿಷ್ಠರು ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದು ಸುಖಾಂತ್ಯ ಕಾಣ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಇಲ್ಲ ರೀ, ಅದು ಚರ್ಚೆ ನಡೀತಾ ನನಗೆ ಕೇಳಿದ್ರೆ ಆರಂಭದಲ್ಲಿ ಮೈತ್ರಿ ಆದಾಗ ರಾಜ್ಯ ನಾಯಕರುಗಳು. ಓಕೆ, ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತಾಡಿರೋ ಮಾತು. ಮೋದಿ ಅವರು ಬಂದೋಗಿರೋದು ಬಹಳ ಯಶಸ್ವಿಯಾಗಿದೆ ಅಂತ ಹೇಳಿದ್ರ ಮುಖಾಂತರ ಮಾಧ್ಯಮ ಪ್ರತಿನಿಧಿಗಳು ಮೈತ್ರಿಯಲ್ಲಿ ಉಂಟಾಗಿರೋ ಬಿರುಕಿನ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇಲ್ಲ, ಅಂತಹದ್ದೇನೂ ಸಮಸ್ಯೆ ಇಲ್ಲ, ಅಲಯನ್ಸ್ ಸುಸೂತ್ರವಾಗಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಕುಮಾರಸ್ವಾಮಿ ಅವ್ರ ಜೊತೆ, ದೇವೇಗೌಡರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ಆಡ್ತೀವಿ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಕಂಡು ಬಂದರೂ ಕೂಡ ಸರಿ ಹೋಗುತ್ತೆ. ಬೇರೆ ಯಾವುದಕ್ಕೂ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದ್ರ ಮುಖಾಂತರ ಮೈತ್ರಿ ಬಹಳ ಸುಸೂತ್ರವಾಗಿ ಮುಂದುವರಿಯುತ್ತೆ. ಯಾವುದೇ ಆತಂಕ ಅಥವಾ ಪ್ರಶ್ನೆಗಳು ಈ ವಿಚಾರದಲ್ಲಿ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಇದೀಗ ಒಂದ್ ಕಡೆ ಅವರು 20 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದ್ದಾರೆ, ಅದಕ್ಕೂ ಕೂಡ ನಮ್ಮನ್ನ ಕರೆದಿಲ್ಲ. 2 ಸಲ ಸಮಾವೇಶ ಮಾಡಿದ್ರು ಮೋದಿನ ಕರೆದು, ಅದಕ್ಕೂ ನಮ್ಮನ್ನ ಕರೆದಿಲ್ಲ. ಮಗದೊಂದು ಕಡೆ 3 ಕ್ಷೇತ್ರ ಬಿಟ್ಕೊಡಿ ಅಂದಿದ್ದೀವಿ, ಅದಕ್ಕೂ ಉತ್ತರ ಇಲ್ಲ. ಇಂತಹ ಹಲವು ವಿಚಾರಗಳಲ್ಲಿ ಅಸಮಾಧಾನಗೊಂಡಿದೆ JDS.